ಇದೊಳಿ ಗುಡ್ ಮಾರ್ನಿಂಗ್. ಒಂದು ಮರ್ಯಾದೆನೇ ಇಲ್ಲ. Hello guys. Hey guys. Hi guys. Vlogs ನೋಡ್ತಿರೋ ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ಮತ್ತೆ Hey guys, welcome back to Agastya Vlogs. Hey guys, welcome back to Agastya Vlogs. Yes, ಇವತ್ತು ನಾವು ಎಲ್ಲಿದ್ದೀವಿ ಅಂತ ಹೇಳಿದ್ರೆ ಸುಮಾರು 100 ಎಕರೆಗಳಲ್ಲಿ ಏಲೂರು ಬಳಿ ಇರುವ ಶ್ರೀಪುರ ಅನ್ನೋ ಜಾಗದಲ್ಲಿ ಫೇಮಸ್ ಟೆಂಪಲ್ ಗೋಲ್ಡನ್ ಶ್ರೀ ಲಕ್ಷ್ಮೀ ನಾರಾಯಣಿ ಟೆಂಪಲ್ ಗೆ ಬಂದಿದ್ದೀವಿ. 1990s ಅಲ್ಲಿ ಶಕ್ತಿ ಅಮ್ಮ ನಾರಾಯಣ ಅನ್ನೋ ಒಬ್ಬರಿಂದ ಐಡಿಯಾ ಬಂದು ಮಹಾಲಕ್ಷ್ಮಿ ದೇವರಿಗೆ ಏನಾದ್ರು ಒಂದು ನಾವು ಕ್ರಿಯೇಟ್ ಮಾಡಬೇಕು ಅಂತ 1997 ಅಲ್ಲಿ ಸ್ಟಾರ್ಟ್ ಮಾಡಿ ಸುಮಾರು 7 ವರ್ಷಗಳ ಬಳಿಕ 2004ರಲ್ಲಿ ಕನ್ಸ್ಟ್ರಕ್ಷನ್ ಮುಗಿಸಿ ಆಗಸ್ಟ್ 24 2007ನೇ ತಾರೀಕು ಉದ್ಘಾಟನೆ ಮಾಡಿ ಸಾವಿರಾರು ಭಕ್ತರ ಮೂಲಕ ಈ ಒಂದು ದೇವಸ್ಥಾನ ಶುರು ಆಗುತ್ತೆ. ಅದೇ ಜಾಗಕ್ಕೆ ಇವತ್ತು ನಾವು ಬಂದಿದ್ದೀವಿ. ಈ ಒಂದು ದೇವಸ್ಥಾನ ನೀವು ವಿಸಿಟ್ ಮಾಡ್ಬೇಕಂದ್ರೆ ಸುಮಾರು 8 ಗಂಟೆಯಿಂದ ರಾತ್ರಿ 8 ಗಂಟೆವರೆಗೆ ನಿಮಗೆ ಈ ದೇವಸ್ಥಾನದಲ್ಲಿ ಓಪನ್ ಇರುತ್ತೆ. ಸೊ ಆ ಟೈಮಲ್ಲಿ ನೀವು ವಿಸಿಟ್ ಮಾಡ್ಕೊಬಹುದು. ಯಾವುದೇ ರೀತಿಯಾದ ಮೊಬೈಲ್ ಅಥವಾ ಏನು ಒಂದು ಅಲೋ ಮಾಡಲ್ಲ. ಸ್ಟಾರ್ಟಿಂಗ್ ಅಲ್ಲೇ ಕೌಂಟರ್ ಇದೆ. ಏನೇ ಒಂದು ಡಿಜಿಟಲ್ ವಸ್ತು ಇದ್ರೂ ನೀವು ಕೌಂಟರ್ ಅಲ್ಲೇ ಕೊಟ್ಬಿಟ್ಟು ಹೋಗ್ಬೇಕು. ಯಾವುದೇ ರೀತಿಯಾದ ಎಂಟ್ರಿ ಫೀ ಇರಲ್ಲ. ಬಟ್ ನಿಮ್ಗೆ ಏನಂದ್ರೆ ಲೈಕ್ 70 rupees. ಲೈಕ್ ನಾವು ಕಾರಲ್ಲಿ ಬಂದಿರಿಂದ 70 ರೂಪಾಯಿ ಇರುತ್ತೆ. ಲೈಕ್ ಬೈಕ್ ಆಲ್ಮೋಸ್ಟ್ 30 ಇಂದ 40 ಇರ್ಬೋದು. ಬೈಕಿಗೆ ಪಾರ್ಕಿಂಗ್ ಚಾರ್ಜಸ್ ಜಸ್ಟ್ 10 ರೂಪಾಯಿ. ವೇಲೂರಿನ ಲೈಕ್ ತಿರುಮಲೈ ಕೊಡಿ ಅನ್ನೋ ಒಂದು ಜಾಗದಲ್ಲಿ ಈ ಒಂದು ಇದು ಬರುತ್ತೆ ಶ್ರೀಪುರ ಅಂತಾನು ಹೇಳ್ತಾರೆ. ಇದನ್ನ ಒಂದು ಗೋಲ್ಡನ್ ಟೆಂಪಲ್ಗೆ ಸ್ಟಾರ್ ಟೆಂಪಲ್ ಅಂತ ಹೇಳ್ತಾರೆ. ಕಾರಣ ಏನಂತ ಹೇಳಿದ್ರೆ ನೀವು ನೋಡ್ತಾ ಇದ್ದೀರಾ ಇಲ್ಲಿ ಸುಮಾರು ಲೈಕ್ ಟಾಪ್ ವ್ಯೂ ಅಂದ್ರೆ ನಮ್ಮ DJI Mini 4 ಆ ಒಂದು ವ್ಯೂ ಇಂದ ನೀವು ನೋಡೋದಾಗಿದೆ ನಿಮಗೆ ಓವರ್ ಆಲ್ ಸ್ಟ್ರಕ್ಚರ್ ಸ್ಟಾರ್ ತರ ಕಾಣಿಸುತ್ತೆ. ಏನ್ ನೀವು ನೋಡ್ತಿದ್ರ ಈ ಜಾಗದಿಂದ ಸ್ಟಾರ್ಟ್ ಆಗಿ ಲೈಕ್ ಹೀಗೆ ಸ್ಟಾರ್ ಮುಖಾಂತರ ಹೋಗಿ ಕೊನೆಗೆ ನಾವು ಲೈಕ್ ಶ್ರೀ ಮಹಾಲಕ್ಷ್ಮಿನ ದರ್ಶನ ಮಾಡೋ ತರ ಇರುತ್ತೆ. ತಿರುಪತಿಯಿಂದ 120 ಕಿಲೋಮೀಟರ್ಗಳು, ಚೆನ್ನೈಯಿಂದ 140 ಕಿಲೋಮೀಟರ್, ಪಾಂಡಿಚೇರಿಯಿಂದ ನಿಮಗೆ 160 ಕಿಲೋಮೀಟರ್ ಬರುತ್ತೆ, ಬೆಂಗಳೂರಿಂದ ಎಕ್ಸಾಕ್ಟ್ ಆಗಿ 200 ಕಿಲೋಮೀಟರ್ ಬರುತ್ತೆ. ಸೊ ನೀವೇನಾದ್ರು ಪ್ಲಾನ್ ಮಾಡೋ ಅವಶ್ಯಕತೆ ಇದೆ ಲೈಕ್ ವೀಕ್ ಡೇಸ್ ಅಲ್ಲಿ ಪ್ಲಾನ್ ಮಾಡ್ಕೊಳ್ಳಿ. ಒಳಗಡೆ ಲೈಕ್ ದೇವರ ವಿಗ್ರಹ ನಿಮಗೆ 3 ಮೀಟರ್ ತರ ಫುಲ್ ಗೋಲ್ಡನ್ ಅಲ್ಲೇ ಇರುತ್ತೆ ಅಂತ ಹೇಳಿದಾರೆ ಶಿಲೆ. ಬಟ್ ಗೊತ್ತಿಲ್ಲ, ಲೈಕ್ ಮೊಬೈಲ್ ತಗೊಂಡೋಗ್ತೀನಿ ಕೊಟ್ರಲ್ಲಿ ಕಿತ್ಕೊಂಡ್ರೆ ಕೊಟ್ಬಿಟ್ಟು ಹೋಗೋದೆ. ಬನ್ನಿ ಹೋಗೋಣ. 1 hour later. ಫೈನ್ ಗೈಸ್, ಸಮಯ ಎಕ್ಸಾಕ್ಟ್ಲಿ 1:35 ಆಯ್ತು. ಇಲ್ಲಿ ಬಂದ್ಬಿಟ್ಟು 150, 350 ಜನರಲ್ ಅಂತ ಲೈಕ್ 3 ಕ್ಯಾಟಗರಿ ಐತೆ. ಸೊ 150 ಅಲ್ಲಿ ಹೋದ್ರೆ ನಿಮಗೆ 1 hour ಅಲ್ಲಿ ದರ್ಶನ ಆಗಿ ಈಚೆ ಬಂದ್ಬಿಡ್ತೀರಾ. ಸೊ ನಾವು 11:20ಗೆ ಇಲ್ಲಿ ಬಿಟ್ವಿ. ಸೊ ಆಲ್ಮೋಸ್ಟ್ 50 minutes ಅಲ್ಲಿ ದರ್ಶನ ಮುಗಿಸ್ಕೊಂಡು ಈಚೆ ಬಂದ್ಬಿಟ್ವಿ. ಯಾವುದೇ ರೀತಿಯಾದ ಮೊಬೈಲ್ಸ್ ಅಥವಾ ಲೈಕ್ ಕ್ಯಾಮರಾ ಯಾವ್ದನ್ನ ನಿಮ್ಗೆ ಬಿಡಲ್ಲ. ಲೈಕ್ ಸ್ಟಾರ್ಟಿಂಗ್ ಅಲ್ಲಿ ಚೆಕ್ ಪಾಯಿಂಟ್ ಐತೆ. ಸೊ ಇನ್ ಕೇಸ್ ಇದ್ರೆ ಕಾರಲ್ಲಿ ಬಂದ್ರೆ ಕಾರಲ್ಲಿ ಬಿಟ್ಬಿಟ್ಟು ಹೋಗಿ, ಅಥವಾ ಬೈಕಲ್ಲಿ ಏನಾದ್ರು ಬಂದಿದ್ರೆ ಡ್ರಾಪ್ ಇಟ್ ಎವ್ರಿಥಿಂಗ್ ಆನ್ ಕೌಂಟರ್ ಇದೆ. 150 rupees ದರ್ಶನ ಕೊಟ್ರೆ ನಿಮ್ಗೆ ಆಲ್ಮೋಸ್ಟ್ 1 hour ಅಲ್ಲಿ ಆಗುತ್ತೆ. ಬಟ್ ನಾವು 50 ನಿಮಿಷದಲ್ಲಿ ಈಚೆ ಬಂದ್ರಿ. ಲೈಕ್ ಎಕ್ಸಿಟ್ ಆಗೋ ಟೈಮಲ್ಲಿ ಲೆಫ್ಟ್ ಸೈಡ್ಗೆ ನಿಮ್ಗೆ ಅನ್ನದಾನ ಕೂಡ ಫೆಸಿಲಿಟಿ ಇದೆ. ಆರಾಮಾಗಿ ಲೈಕ್ ನೀವು ಪ್ರಸಾದನ ಸೇವಿಸಬಹುದು. ಸೊ 150ಗೆ ಸಪರೇಟ್ ಸ್ಟಾರ್ಟಿಂಗ್ ಪಾಯಿಂಟ್ ಐತೆ, 350ಗೆ ಸಪರೇಟ್ ಸ್ಟಾರ್ಟಿಂಗ್ ಪಾಯಿಂಟ್ ಐತೆ. 350 ಏನಂದ್ರೆ 40 ನಿಮಿಷದಲ್ಲಿ ಆಗುತ್ತೆ. 150 ಅಲ್ಲಿ ಹೋದ್ರೆ 1 hour. ನೀವು ಜನರಲ್ ಅಲ್ಲಿ ಹೋದ್ರೆ ಲೈಕ್ ಅರೌಂಡ್ 2:30 3 ಗಂಟೆಗಳ ಕಾಲ ನೀವು ದರ್ಶನ ಮುಗಿಸ್ಕೊಂಡು ಈಚೆ ಬರಕಾಗುತ್ತೆ. ಸೊ ಸ್ಟಾರ್ಟಿಂಗ್ ಅಲ್ಲಿ ನಾವು ಗೊತ್ತಿಲ್ಲದೆ ಲೈಕ್ ಇದಕ್ಕೆ ಹೋಗ್ಬಿಟ್ವಿ. ಆಮೇಲೆ 150 ತಾನೆ ಬೇಗ ಹೋಗೋಣ ಅನ್ಕೊಂಡು ಸೊ ಈಗ 150ಗೆ ಬಂದ್ಬಿಟ್ವಿ. ಸೊ ಟೋಟಲ್ ನಾವು 8 ಜನ ಹೋಗಿದ್ವಿ. 1200 ರೂಪಾಯಿ ಆಗಿತ್ತು. ವಿಪರೀತ ಬಿಸಿಲುಗಳು, ಎಲ್ಲರೂ ರೆಡಿ ಆಗ್ತಿದ್ದಾರೆ. ನಿಮ್ಗೆ ಒಳಗಡೆ ಎಂಟ್ರಿ ಕೊಡ್ತಾರೆ. ಒಳಗಡೆ ಎಂಟ್ರಿ ಅಂತ ನಿಜವಾಗ್ಲೂ ಸಿಕ್ಕಾಪಟ್ಟೆ ಸಖತ್ತಾಗೈತೆ. ಅಲ್ಲಿ ಲೈಕ್ ನೀವೇನು 3 ಮೀಟರ್ ಹೈಟ್ ಇರೋ 77 kg ಇರೋ ಲೈಕ್ ಒಂದು ಮಹಾಲಕ್ಷ್ಮಿ ಶಿಲೆನ ನೀವು ಲೈಕ್ ದರ್ಶನ ಮಾಡ್ಬೋದು. ನೀವು ಶರ್ಟ್ನ ಬಿಚ್ಚು ಲೈಕ್ ಅಲ್ಲೊಂದು ಶಿಲೆ ಇರುತ್ತೆ ಲೈಕ್ ಮಹಾಲಕ್ಷ್ಮಿದು. ಸೊ ಆ ಶಿಲೆನ ನೀವು ನೀರ್ ಕೊಡ್ತಾರೆ, ಆ ನೀರಿಂದ ಅಭಿಷೇಕ ಮಾಡ್ಬೋದು. ಅದೊಂದು ಆಪ್ಷನ್ ಇದೆ. ಅದೆಲ್ಲ ಮುಗಿಸ್ಕೊಂಡು ಈಚೆ ಬರ್ಬೇಕಂದ್ರೆ ಲೆಫ್ಟ್ ಸೈಡ್ ನಿಮಗೆ ಫಸ್ಟ್ ವೆಂಕಟೇಶ್ವರದು ಒಂದು ಇದು ಸಿಗುತ್ತೆ. ಅದಾದ್ಮೇಲೆ ಮಹಾವಿಷ್ಣು ಅಂಡರ್ ಕನ್ಸ್ಟ್ರಕ್ಷನ್ ಐತೆ. ಅದಾದ ತಕ್ಷಣ ಸ್ವಲ್ಪ ಶಾಪ್ಸು ಅದು ಇದೆಲ್ಲ ಐತೆ. ಅಲ್ಲಿ ಪರ್ಚೇಸ್ ಬೇಕಾದ್ರೆ ಮಾಡ್ಕೊಂಡು ಈಚೆ ಬಂದಿದ ತಕ್ಷಣ ನಿಮಗೆ ರೈಟ್ ಸೈಡ್ಗೆ ಅನ್ನದಾನ ಸಿಗುತ್ತೆ. ಸೊ ಲೈಕ್ ಅನ್ನದಾನ ಟೈಮಿಂಗ್ ಬಂದ್ಬಿಟ್ಟು 1 ಗಂಟೆ ಲಾಸ್ಟ್, ಮತ್ತೆ 3:30 8 ಗಂಟೆ ಅಂತ ಹಾಕಿದ್ದಾರೆ. ಬಟ್ ನಾವು ಹೋಗುವಾಗ ಟೈಮ್ 1:30. ಸೊ ಅನ್ನದಾನ ಮುಗಿಸ್ಕೊಂಡು ಈಚೆ ಬಂದ್ವಿ. ಸೊ ಹೋಪ್ಫುಲಿ ಇದಾಗಿತ್ತು ಹಿಸ್ಟ್ರಿ. ನೋಡಿರ್ತೀರಾ. ನನ್ನ ಸಜೆಷನ್ ಏನಂತ ಹೇಳಿದ್ರೆ ಗಾಲದಲ್ಲಿ ಬರಕ್ ಹೋಗ್ಬೇಡಿ. ನೀವು ವಿಸಿಟ್ ಮಾಡೋದಂದ್ರೆ ಬಿಫೋರ್ 11 o'clock, ಆಫ್ಟರ್ 4 o'clock ವಿಸಿಟ್ ಮಾಡಿ ನೋಡಿ. ಒಂದು ಪೀಸ್ಫುಲ್ ಆಗಿರೋ ಜಾಗ. ಬಟ್ ಬೆಂಗಳೂರಿಂದ 200 ಕಿಲೋಮೀಟರ್ ಇರುತ್ತೆ. ನೀವು 2 way ಬರ್ಬೋದು. ಒಂದು ಹೊಸ ಹೈವೇ ಬಂದ್ಬಿಟ್ಟು ನೀವು ವಿಕೋಟ ಬಂದ್ಬಿಟ್ಟು ಕಾಟ್ಪಾಡಿ ವೇಲೂರಿಗೆ ಬರ್ಬೋದು. ಇಲ್ಲಾಂದ್ರೆ ಹೊಸೂರು ಕೃಷ್ಣಗಿರಿ ಲೆಫ್ಟ್ ಅಂದ್ರೆ ನೀವು ಡೈರೆಕ್ಟ್ ಆಗಿ ಒಳ್ಳೆ ಹೈವೇ ಇರುತ್ತೆ. ಆರಾಮಾಗಿ ಬಂದು ರೀಚ್ ಆಗ್ಬೋದು. ಕಾಲ್ ಸಿಕ್ಕಾಪಟ್ಟೆ ಉರಿತಿದೆ ಗುರು, ಬಿಸಿಲಲ್ಲಿ ನಡೆದಿ. ಸೊ ಇಷ್ಟೇ ಗುರು ಡೀಟೇಲ್ಸ್. ಸೊ ಫುಲ್ ಬೆಂದು ಹೆಂಗ ಸೊ ಬೆಂದು ನೂಡಲ್ಸ್ ಆಗ್ಬಿಟ್ಟಿದೀವಿ ಗುರು, ಆಗ್ತಿಲ್ಲ. ಸೊ ಇದಾಗಿತ್ತು ನಮ್ಮ ಗೋಲ್ಡನ್ ಟೆಂಪಲ್ ಶ್ರೀ ಲಕ್ಷ್ಮೀ ನಾರಾಯಣಿಯ ಒಂದು ಬ್ಲಾಗ್. ಹೋಪ್ಫುಲಿ ಇದು ಲೈಕ್ ಇನ್ಫಾರ್ಮೇಟಿವ್ ಆಗಿ ಇಂಟ್ರೆಸ್ಟ್ ಆಗಿ ಇದ್ದಿರುತ್ತೆ. ಫೈನ್, ಹೋಪ್ಫುಲಿ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಅನ್ಕೊಂಡಿದ್ದೀನಿ. ಮತ್ತೆ ನಿಮ್ಮೆಲ್ಲರೂ ಇನ್ನೊಂದು ವಿಡಿಯೋದಲ್ಲಿ ನೋಡ್ತೀನಿ. ಟಿಲ್ ದಟ್, ಬೈ ಫ್ರಮ್ ಅಗಸ್ತ್ಯ. ಟೇಕ್ ಕೇರ್, ಲವ್ ಯು ಆಲ್. ಬೇ ಮಾತಾಡು, ಯಾವಾಗ ಮಾತಾಡೋ ಮಾಡಿದ್ವಿ ಅವಾಗಲೇ ಮಾಡೋದು. ಎಸ್, ವೇಲೂರಲ್ಲೇ ಇದೀವಿ. ವೇಲೂರಪ್ಪ ಅದು ಗೋಲ್ಡನ್ ಗೋಲ್ಡನ್ 1990s
ಕೊಡ ನಾನು ಇದರಲ್ಲಿ ಮಾಡ್ಬೋದು ನಿಂತ್ಕೊಂಡು ಮಾಡ್ಬೋದಲ್ಲ ಹಂಗೆ ಒಂದು ಎಡಿಟಿಂಗ್ ಅಲ್ಲಿಸ್ಕೊಂತ ಸ್ಟಾರ್ಟ್ ಆಯ್ತು. ಹಾಂ ಎಸ್ 19 ಶುರು ಮಾಡಿ ಸುಮಾರು 7 ವರ್ಷಗಳ ನಂತರ ಅಂಗಡು ನಾವು ಅಡ್ಡ ಇದ್ರೆ ಬನೀನ್ಗೆ ಅಡ್ಡ ಇರುತ್ತೆ ಬಾರೋ ಇಲ್ಲಿ. ಹಿಂಗೆ ಸೆಂಟ್ರಲ್ ಹೋದ್ರೆ ಏನು ಅನ್ಕೊಂತ ಅದೇನಾಗಲ್ಲ ಬಿಡು. ಕಟ್ ಮಾಡ್ಬೇಕಾ? ಕೀ ಅಲ್ಲ ಲಾಕ್ ಇದೆಯಾ ನಿನ್ನ ಎಸ್ 9 ಸಲ ಮೇಗ ಸೀಕ್ವೆನ್ಸ್ ಆಗ್ತದೆ. ಅದಾದ್ಮೇಲೆ ಬನ್ನಿ ನಿಮಗೆ ಮುಂದೆ ಒಳಗಡೆ ಎಲ್ಲ ತೋರಿಸ್ತೀನಿ. ಹಂಗೆ ಹೇಳಿ ನನಗೆ ಅದು ಮೇಲ್ಗಡೆ ಫಸ್ಟ್ ಲೈನ್ ಮಾಡು ಇಲ್ಲ ಪಾಸ್ ಮಾಡು ನಾನು ಹೇಳ್ದಾಗ ನಾನು ಗ್ಯಾಪ್ ಕೊಟ್ಟಾಗ ಪಾಸ್ ಮಾಡು ರಿಸ್ಯೂಮ್ 8 AM to 8 PM. ಫಸ್ಟಿಂದ ಹೇಳು ಆಗಿಲ್ಲ. ಹಾಂ ಹೇಳಿ. ಎಸ್ ಈ ಒಂದು ದೇವಸ್ಥಾನ ನೀವು ವಿಸಿಲ್ ಮಾಡು ಬಟ್ ಈ ವಿಡಿಯೋ ಬಂದಮೇಲೆ ಎಷ್ಟು ಕೇಸ್ಗಳು ಬರುತ್ತೋ ನನ್ನ ಮೇಲೆ ಗೊತ್ತಿಲ್ಲ. ಅದೆಲ್ಲ ಹಾಕಲ್ಲ ಕಟ್ ಮಾಡು ಹೇಳೋ ಏನು ಕೊಯ್ದೆಯೋ. 8 ಗಂಟೆಯಿಂದ ರಾತ್ರಿ 8 ಗಂಟೆ ತನಕ ಓಪನ್ ಇರುತ್ತೆ ಅಂತ ಹೇಳ್ಬೇಕು. 8 ರಿಂದ 8 ಓಪನ್ ಇರುತ್ತೆ ಅಂದ್ರೆ ಹಾಂ ಸರಿ ಬೇಗ ಬೇಗ ಹೇಳ್ಕೊಂಡು ಹ್ಞೂ ಅಂತ ಹೇಳ್ಗುರು. ಪಾರ್ಕಿಂಗ್ ಚಾರ್ಜಸ್ ಎಷ್ಟು ಗುರು ಬೈಕ್ಗೆ 10 ರೂಪಾಯಿ. 10 ಹ್ಞೂ ಪಾರ್ಕಿಂಗ್ ಜೈ ಮಿನಿ 4 ಅದೇ ನಿಮಗೆ ಅಲ್ಲಾಡ್ಸ್ಕೊಡಿ ಹಿಂಗೆ ಏನು ಗುರು ಬೋರ್ ಹೊಡಿಯುತ್ತೆ. ನೀನು ಸ್ವಲ್ಪ ಈ ಕಡೆ ಅಲ್ಲಿ ಬನೀನ್ ಬರುತ್ತೆ ಅಂತ ನಾನೇನೋ ಡಿಜೈ ಮಿನಿ 4 ಅಂದ್ರೆ ಲೈಕ್ ಹಾಂ ಹಳ್ಬಿಯಿಂದ ನೋಡಕ್ಕೆ ಇದು ಹೇಳೋ ಕಿಲೋಮೀಟರ್ ಎಷ್ಟು ಅಂತ 120 14 ಕಿಲೋಮೀಟರ್ ಪರ್ ಸೆಕೆಂಡ್. ಚೆನ್ನೈಯಿಂದ 140 ಕಿಲೋಮೀಟ್ರು. ನಿಮ್ಮ ಅಪ್ಪ 160 ಫ್ರಮ್ ಪಾಂಡಿಚೇರಿ. VIP ಫ್ರೀ ಪಾಸಸ್ ಏನೂ ಇರಲ್ಲ. ಐತೆ ಇನ್ನೊಂದಲ್ಲ 150 ರುಪೀಸ್ ಆಲ್ಮೋಸ್ಟ್ ಎಷ್ಟು ಬರೋದು ಏನೋ ಇರುತ್ತೆ. ಸೊ 70 kg ಲೈಕ್ ಒಂದು 77 kg ಲೆಫ್ಟ್ ಸೈಡ್ ನಿಮಗೆ ಲೈಕ್ ಎಂಟೀಚೆ ಬರಬೇಕಂದ್ರೆ ಸೊ ಅದು ಇದೆಲ್ಲ ಐತೆ. ಸೊ ಇದಾಗಿತ್ತು ನಮ್ಮ ಗೋಲ್ಡನ್ ಟೆಂಪಲ್ಸ್. ಇನ್ನೊಂದು ವಿಡಿಯೋದಲ್ಲಿ ನೋಡ್ತೀನಿ ಮತ್ತೆ ನಿಮ್ಮೆಲ್ಲರನ್ನ ಆದಷ್ಟು ಬೇಗ ಇನ್ನೊಂದು ವಿಡಿಯೋದಲ್ಲಿ ನೋಡ್ತೀನಿ. ಅಂಟಿಲ್ ದಟ್ ಬೈ ಬೈ ಫ್ರಮ್ ಅಗಸ್ತ್ಯ. ಟೇಕ್ ಕೇರ್, ಲವ್ ಯು ಆಲ್. ಟಾಟಾ ಟಾಟಾ.